ಸಿಎಂ ಸಿದ್ದರಾಮಯ್ಯ ಇದೀಗ ಹಳೆ ಕದರನ್ನ ಕಳೆದುಕೊಂಡ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಶಾಸಕರಿಗೆ ಸಿದ್ದು ಮೇಲಿದ್ದ ಒಲವು ಕಡಿಮೆ ಆಗಿದ್ಯಾ ಅನ್ನುವಂತ ಅನುಮಾನಗಳು ಹೆಚ್ಚಾಗಿದೆ. ಹಳೆ ಕದರ್ ಕಳೆದುಕೊಂಡ್ರ ಸಿಎಂ ಸಿದ್ದರಾಮಯ್ಯ, ಶಾಸಕರಿಗೆ ಸಿದ್ದು ಮೇಲಿದ್ದ ಒಲವು ಕಡಿಮೆ ಆಗಿದ್ಯಾ? ಸಿದ್ದರಾಮಯ್ಯ ವಿರುದ್ಧವೂ ದೂರು ನೀಡ್ತಾರಾ ಶಾಸಕರು? ನಾಯಕತ್ವ ಫೈಟ್ ಮಧ್ಯೆ ಸಿಎಂಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆರಳಿದ ಕೈ ಲೀಡರ್ಸ್, ದಿನದಿಂದ ದಿನಕ್ಕೆ ಸಿಎಂಗೆ ಒಂದಲ್ಲ ಒಂದು ತಲೆನೋವು. ಪವರ್ ಶೇರಿಂಗ್ ಕಿತ್ತಾಟದ ಮಧ್ಯೆ ಸಂಪುಟ ಸರ್ಕಸ್, ಸಂಪುಟ ಪುನರ್ರಚನೆ ಮಾಡುವಂತೆ ಶಾಸಕರ ಒತ್ತಾಯ. ಹಿರಿಯರು ಶಾಸಕರು ಹೊಸ ಎಂಎಲ್ಎಗಳಿಂದ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಮಂತ್ರಿ ಸ್ಥಾನಕ್ಕಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಭೆ, ಇದೇ ಅವಧಿಯಲ್ಲಿ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ. ಈ ಸಂಬಂಧ ದೆಹಲಿಗೂ ಹೋಗಲು ಶಾಸಕರಿಂದ ತಯಾರಿ ನಡೆಸಿಕೊಂಡಿದ್ದಾರೆ. ನಿಧಾನಕ್ಕೆ ಶಾಸಕರ ಒಲವು ಸಿಎಂ ಕಡೆ ಕಡಿಮೆ ಆಗ್ತಾ ಇದೆಯಾ? ನೋಡಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನುವಂಥದ್ದು, ಹೈಕಮಾಂಡ್ ಭೇಟಿ ಮಾಡ್ತೇವೆ ಎನ್ನುತ್ತಾ ಇರುವಂತಹ ಕೈ ಲೀಡರ್ಸ್ಗಳು. ನಾಯಕತ್ವ ಬದಲಾವಣೆ ಅನ್ನೋ ಚರ್ಚೆ ಮಧ್ಯೆ ಸಿಎಂಗೆ ಇದೀಗ ಮತ್ತೊಂದು ತಲೆನೋವು. ಅತ್ತ ಸಂಪುಟ ಪುನರ್ರಚನೆಯೂ ಇಲ್ಲ, ಇತ್ತ ನಾಯಕತ್ವ ಚರ್ಚೆಯೂ ಮುಗಿತಾ ಇಲ್ಲ ಅನ್ನುವಂಥದ್ದು. ಈ ಮಧ್ಯೆ ಸಂಪುಟ ಪುನರ್ರಚನೆ ಮಾಡುವಂತೆ ಶಾಸಕರ ಒತ್ತಾಯ ಒಂದು ಕಡೆ ಕೇಳಿ ಬರ್ತಾ ಇದೆ. ಇನ್ನು ಹೊಸ ಶಾಸಕರುಗಳಿಂದಲೂ ಸಚಿವ ಸ್ಥಾನ ಬೇಡಿಕೆ ಇರುವಂಥದ್ದು. ಈಗ 5-6 ಬಾರಿ ಗೆದ್ದ ಶಾಸಕರಿಂದಲೂ ಸಿಎಂ ಮೇಲೆ ಒತ್ತಡ ಬೀಳ್ತಾ ಇದೆ. ಈ ಮಧ್ಯೆ ಸಭೆ ಕೂಡ ಮಾಡಿರುವಂತಹ 5-6 ಬಾರಿ ಗೆದ್ದ ಶಾಸಕರು ನಮಗೆ ಸಚಿವ ಸ್ಥಾನ ಬೇಕು ಎಂದು ಒತ್ತಾಯ ಮಾಡಿರುವಂತಹ ನಾಯಕರು ಈ ಸಂಬಂಧ ದೆಹಲಿಗೂ ಹೋಗಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಶಾಸಕರು. ನಿಧಾನಕ್ಕೆ ಶಾಸಕರ ಒಲವು ಸಿಎಂ ಕಡೆ ಕಡಿಮೆ ಆಗ್ತಾ ಅನ್ನುವಂಥ ಪ್ರಶ್ನೆ. ಸಿಎಂ ಕಾರ್ಯವೈಖರಿ ವಿರುದ್ಧವೇ ಈಗ ಪರೋಕ್ಷವಾಗಿ ತೊಡೆ ತಟ್ಟುತ್ತಿರೋ ಶಾಸಕರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ನಲ್ಲಿ ಏನು ಕಾಂಗ್ರೆಸ್ 136 ಸೀಟ್ಗಳನ್ನ ಅಲ್ಲಿ ಪಡೆದುಕೊಂಡು ಬಂತು, ಈ ಸೀಟ್ಗಳನ್ನ ಅಲ್ಲಿ ನಿಭಾಯಿಸಬೇಕಲ್ಲ. ಎಲ್ಲರೂ ಕೂಡ ಸಚಿವ ಆಕಾಂಕ್ಷಿಗಳು ಇರ್ತಾರೆ, ಎಲ್ಲರೂ ಆಸೆ ಇರುತ್ತೆ, ಎಲ್ಲರೂ ಕೂಡ ನಾನು ಕೂಡ ಸಚಿವ ಆಗಬೇಕು ಅನ್ನುವಂಥ ಬಯಕೆ ಈಡೇರಿಕೆಯಲ್ಲಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಏನಾಗಿತ್ತು ಈ ವಿಚಾರದಲ್ಲಿ, ಅಲ್ಲಿ ಕೂಡ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅಧಿಕಾರವನ್ನು ಸ್ವೀಕರಿಸುವಂಥ ಸಮಯದಲ್ಲಿ ಕಾಂಗ್ರೆಸ್ ಏನು ಆಡಳಿತಕ್ಕೆ ಬರುತ್ತೆ 2023ರಲ್ಲಿ, ಆ ಸಂದರ್ಭದಲ್ಲಿನೇ ಇದ್ರ ಬಗ್ಗೆನೂ ಸಹಿತ ಚರ್ಚೆ ಆಗಿತ್ತು ಅನ್ನುವಂಥ ಇನ್ಫಾರ್ಮೇಷನ್ ಒಂದು ತಕ್ಕ ಮಟ್ಟಿಗೆ ಇತ್ತು. ಸೊ ಹಾಗಾಗಿ ಏನು ಈಗ 2.5 ವರ್ಷ ಆದಮೇಲೆ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. 2.5 ವರ್ಷ ಆದಮೇಲೆ ಸಚಿವ ಸ್ಥಾನಗಳು ಸಹಿತ ಅಲ್ಲಿ ರೀಶಫಲ್ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಸಿಎಂ ಕುರ್ಚಿ, ಸಿಎಂ ಪವರ್ ಶೇರಿಂಗೂ ಇಲ್ಲ, ಒಂದು ಕಡೆ ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲ. ಸೊ ಹೀಗಾಗಿ ಎರಡೂ ಕೂಡ ತಟಸ್ಥವಾಗಿದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಇಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಏನು ಬೆಂಬಲಿಗರಿದ್ದಾರೋ ಅವರಿಂದನೇ ಸಹಿತ ಈ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ ಅಂತ ಅಂದರೆ ಅವರು ಕೂಡ ಇಷ್ಟು ದಿನ ಕಾಯ್ದು ಸುಸ್ತಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ನಾವು ನಿರಂತರವಾಗಿ ಆ ಒಂದು ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದೇವೆ. ಬಟ್ ಇಷ್ಟರ ಮಟ್ಟಿಗೆ ನಮಗೆ ಎಕ್ಸ್ಪೀರಿಯನ್ಸ್ ಇದ್ದು ರಾಜಕಾರಣದಲ್ಲಿ ಹಿರಿಯರಂತ ಅನ್ನಿಸ್ಕೊಂಡು ನಮಗೆ ಯಾವುದೇ ರೀತಿಯಾದಂಥ ಸಚಿವ ಸ್ಥಾನ ಇಲ್ಲ ಅಂತ ಅಂದರೆ ನಾವು ರಾಜಕೀಯದಲ್ಲಿ ಹೇಗೆ ಮುಂದುವರಿಯೋಕ್ಕಾಗುತ್ತೆ ಇನ್ನು ಮುಂದೆ ಅನ್ನುವಂಥದ್ದು ಇದೀಗ ಒಂದಿಷ್ಟು ಶಾಸಕರ ಒಂದು ತಲೆಯಲ್ಲಿ ಬಂದಿರುವಂಥ ವಿಚಾರ. ಹೀಗಾಗಿ ಇದ್ರ ಬಗ್ಗೆ ಹೈಕಮಾಂಡ್ ಜೊತೆನೂ ಸಹಿತ ನಾವು ಚರ್ಚೆ ಮಾಡ್ತೇವೆ ಅನ್ನುವಂಥ ಮಟ್ಟಿಗೆ ಇದೀಗ ಶಾಸಕರು ರೆಡಿಯಾಗಿ ನಿಂತಿರುವಂಥದ್ದು. ಹಾಗಾದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಪವರ್ ಶೇರಿಂಗ್, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಒಂದು ಕಡೆ ಬ್ಯುಸಿ ಆಗಿದ್ದಾರೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಮತ್ತೊಂದು ರೀತಿಯಾದಂಥ ಟೆನ್ಷನ್. ಸೊ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಕೊನೆಯದಾಗಿ ಎಲ್ಲವೂ ಸಹಿತ ಅವ್ರ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತಾ ಅನ್ನುವಂಥ ಭಯ ಒಂದು ಕಡೆ ಇದೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.